ಚೆನ್ನಾಗಿದೆ ಸರ್ ಏನು ಇಷ್ಟ ಆಯ್ತು ಸರ್? ಚೆನ್ನಾಗಿದೆ ಚೆನ್ನಾಗಿದೆ ಬೇಜಾರಾಯ್ತು. ಹೇಳಿ ಮೇಡಮ್ ಫಸ್ಟ್ ಹೇಗಿದೆ ಸಿನಿಮಾ? ಅದೇನ ಅದಾದ ವಯಸ್ಸಿಗೆ ಹಂಗೆ ಕರೆಕ್ಟಾಗಿ ಮದುವೆಗಳಾದರೆ ಇದೆಲ್ಲ ಪ್ರಾಬ್ಲಮ್ಗಳಾಗುತ್ತೆ. ಏನು ಇಷ್ಟ ಆಯ್ತು? ಹೀರೋ ಆ್ಯಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ ಸಿನಿಮಾ ತುಂಬ ಸೂಪರ್ ಆಗಿದೆ. ಫ್ಯಾಮಿಲಿ ನೋಡೋಂಥ ಸಿನಿಮಾ. ಹೆಚ್ಚಾಗಿ ಈಗ ಏನು ಲವರ್ಸ್ಗಳೇನಿದ್ದಾರೆ ದಯವಿಟ್ಟು ಒಂದು ಸಿನಿಮಾ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ, ಒಳ್ಳೆ ಕಂಟೆಂಟ್ ಐತೆ, ಎಲ್ಲ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಲವ್ ಸ್ಟೋರಿ ಇಷ್ಟ ಆಯಿತು. ಮತ್ತು ಈಗಿನ ಜನ್ರೇಷನ್ ತಕ್ಕನಾಗೆ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ನೋಡ್ಬೋದು ಮಿಸ್ಟರ್ ರಾಮಾಚಾರ್ಯ ಆದಮೇಲೆ ಫಿಲಮ್ ಬೆಸ್ಟ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ, ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಹೊಸ ಡೈರೆಕ್ಷನ್ನು, ಹೊಸ ಪ್ರೊಡ್ಯೂಷನ್ನು, ಸೂಪರಾಗಿದೆ ಮೂವಿ. ಇನ್ನೊಂದ್ಸರಿ ಬಂದು ನೋಡ್ತೀನಿ, ಇನ್ನೂ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದು ನೋಡ್ತೀನಿ ಸರ್. ಸರ್ ಏನು ಹೇಳು, ಆರಾಮಾಗಿ ನೋಡ್ಬೋದು ಅಂತ ಹೇಳ್ತೀನಿ. ಫಿಲಮ್ ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ಕಣ್ಣೇ ನೀರು ಬರುವಂಥ ಒಂದು ಸೀನ್ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ. ಶಶಿ ಸರ್ ಸೂಪರ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಇದು ಲೇಡೀಸ್ ಪಿ ಜಿಯಲ್ಲಿ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರು ಬಂದು ಪಿಕ್ಚರ್ ನೋಡಬೇಕು. ಸೂಪರ್ ಆಗಿದೆ ಮೂವಿ. ಶಶಿ ಸರ್ದು ಸೂಪರ್ ಆ್ಯಕ್ಟಿಂಗ್ ಮಾತ್ರ ಇಷ್ಟ ಆಯಿತು. ಅದೇ ಲೇಡೀಸಲ್ಲಿ ಪಿ ಜಿಯಲ್ಲಿ ಇರ್ತಾರಲ್ಲ, ಲೇಡೀಸ್ ಪಿ ಜಿಯಲ್ಲಿ ಅವ್ರು ಬಂದು ಹೆಣ್ಮಕ್ಳು ಫಸ್ಟ್ ಈ ಪಿಕ್ಚರ್ ನೋಡಬೇಕು, ಆವಾಗ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಸರ್. ಈ ಥರ ಲಿವಿಂಗ್ ಟುಗೆದರ್ ತುಂಬ ನಮ್ಮ ಬೆಂಗಳೂರಲ್ಲಿ ಕೂಡ ತುಂಬ ನಡೀತಾ ಇದೆ ಅಲ್ಲ, ಅವ್ರಿಗೂ ಒಳ್ಳೆ ಮೆಸೇಜ್ ಸಿಕ್ಕಿದೆ ಸರ್. ತುಂಬ ಚೆನ್ನಾಗಿದೆ ಶಶಿ ಅವ್ರದ್ದು ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಪಾಪ ನೋಡಿದ್ರೆ ಆವಾಗಲೇ ಆ ಹುಡುಗಿದು ಜಾಸ್ತಿ ಇಷ್ಟ ನಮಗೆ. ಹೌದು, ಬಡ ಮಕ್ಕಳುಗಳು ಹಳ್ಳಿ ಬಿಟ್ಟು ಬಂದಿರ್ತಾರೆ, ಅಪ್ಪ ಅಮ್ಮ ಎಲ್ಲ ನನ್ನ ಮಗಳೇನೋ ಚೆನ್ನಾಗಿ ಬಿಡಿದ್ರೆ ಅಂತ ಬರ್ತಾರೆ. ಇಲ್ಲಿ ಬಂದು ಏನೋ ಪಿ ಜಿ ಅಗ್ರಿಮೆಂಟ್ ಮಾಡ್ಕೊಂಡು ಯಾವ ಹೋಗಕ್ಕೆ ಆ ಟೈಮ್ ಮನಸ್ಸಿಗೆ ಎಂಥರಿಗೂ ಚೇಂಜ್ ಆಗ್ಬಿಡ್ತಾರೆ ಮನಸ್ಸು. ಆಗ್ಬಿಟ್ಟು ರೀತಿ ಜೀವನನೇ ಹಾಳು ಮಾಡೋಕ್ಕಾಗ್ಬಿಡ್ತಾರೆ. ಭಾರಿ ಬೇಜಾರ. ಪರವಾಗಿಲ್ಲ ಸರ್. ನೆಕ್ಸ್ಟ್ ಬಂದು ಸಿನಿಮಾ ನೋಡಬೇಕು ಅಂದರೆ ಜನರಿಗೆ ಏನು ಹೇಳ್ತೀರಾ? ಇದೇ ಒಂದು ಪಾಯಿಂಟ್ ಇದೆ. ಯಾಕೆಂದರೆ ಇವತ್ತು ಜನ್ರೇಷನ್ ನಡೀತಾ ಇರೋದು ಆ ರೀತಿ, ಅದನ್ನು ತಿಳ್ಕೊಬೇಕು. ಬಂದು ಅವ್ರ ಮಕ್ಕಳುಗಳಿಗೆ ಒಂದು ಸಲಹೆ ಕೊಟ್ಟು ಒಳ್ಳೆಯ ಜೀವನ ಮಾಡ್ಕೊಳ್ಬೇಕು ಅಂತ ಸಲಹೆ ಕೊಡಬೇಕು. ಹೀರೋ ಆ್ಯಕ್ಟಿಂಗ್ ಹೇಗಿದೆ? ಹೀರೋಯಿನ್ ಆ್ಯಕ್ಟಿಂಗ್ ಇದು ಪರವಾಗಿಲ್ಲ. ಎಲ್ಲ ಲಾಸ್ಟ್ಗೆ ಯಾವ ಮಾಡ್ಬಿಡಲ್ಲ, ಅದು ಬೇಜಾರು. ಇಲ್ಲ ಏನೋ ಅದು ಅವ್ನ ತಾಯಿ ಯೋಚನೆ ಮಾಡ್ದ, ತಾಯಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಯಪ್ಪ. ಅದು ಸ್ವಲ್ಪ ಏನೋ ಮಾಡಬೇಕಾಗಿತ್ತು. ಪರವಾಗಿಲ್ಲ. ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನೋಡಿ, ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಲೈಕ್ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋಗೆ ತೋರಿಸ್ತಾರೆ, ಬಟ್ ಇದರಲ್ಲಿ ಹೀರೋಯಿನ್ ಅವ್ರನ್ನ ಹೀರೋಗೆ ತೋರಿಸಿದ್ದಾರೆ. ಅವ್ರನ್ನ ಒಂದು ಮೆಸೇಜಾಗಿ ಇಟ್ಕೊಂಡು ಏನು ಮಾಡಬೇಕು ಸಮಾಜದಲ್ಲಿ, ಏನು ಮಾಡಬಾರ್ದು ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ. ಈವನ್ ಒಂದೇ ಮನೆಯಲ್ಲಿ ಅಥವಾ ಒಂದು ಇನ್ಸಿಡೆಂಟ್ ಮೂಲಕ ಒಂದು ಕತೆ ಹೋಗ್ತಾ ಇದ್ದರೂ ಕೂಡ ಎಲ್ಲೂ ಕೂಡ ಬೋರ್ ಅಂತ ಅನಿಸಿಲ್ಲ. ಚೆನ್ನಾಗಿ ನಮಗೆ ಸಿನಿಮಾನ ಕಥೆನ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಬಂದು ನೋಡಿ ದಯವಿಟ್ಟು. ಪ್ರೇಮಿಗಳು ಯಾರೇ ಪ್ರೀತಿ ಮಾಡಿದ್ರು ಕೂಡ ಪ್ರೀತಿ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಇರುತ್ತೋ ಅದನ್ನು ಫೇಸ್ ಮಾಡಬೇಕಾದ್ರು ಅಥವಾ ಅಪ್ಪ ಮಾತ್ರ ಹೇಳ್ಕೊಬೇಕಾದ್ರೆ ಅಷ್ಟೇ ಧೈರ್ಯದಿಂದ ಇರಿ. ಏನಾಗಲ್ಲ, ಸಮಾಜ ಏನು ಮುಳುಗೋಗಲ್ಲ, ಜಗತ್ತೇನು ಮುಳುಗೋಗಲ್ಲ. ಪ್ರೀತಿ ಮಾಡ್ಬೇಕಾದ್ರೆ ಏನು ಧೈರ್ಯ ಇರುತ್ತೋ ಅದೇ ಧೈರ್ಯ ಇಟ್ಕೊಂಡು ಅಪ್ಪ ಮಾತ್ರ ಹೋಗಿ ಮಾತಾಡಿ ಅಷ್ಟೇ. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ಹೇಗಿತ್ತು ಸಿನಿಮಾ? ನೋಡಿದ್ರಾ? ಹೆಂಗಿತ್ತು? ನಿದ್ದೆ ಮಾಡಿದ್ರಾ? ಯಾಕೆ ಇಷ್ಟ ಆಗಿಲ್ವಾ? ಫುಲ್ ಕುಡ್ದಿದ್ರಾ? ಕುಡ್ಬಿಟ್ಟು ಮಲಗಿಬಿಟ್ಟಿದ್ರಾ? ನಾವು ಇಲ್ಲೇ ಕೆಲಸ ಸರ್ ಫಿಲ್ಮ್ ಹೇಗಿದೆ? ನೈಸ್ ಮೂವಿ, ಸೆಂಟಿಮೆಂಟ್. ಓಕೆ ಸರ್. ನೈಸ್ ಮೂವಿ, ನೈಸ್ ಮೆಸೇಜ್ ಟು ದ ಯಂಗ್ಸ್ಟರ್ಸ್. ಗುಡ್ ಮೂವಿ. ಎಕ್ಸಲೆಂಟ್ ಮೂವಿ, ಎಕ್ಸಲೆಂಟ್. ಎವ್ರಿಬಡಿ ವಾಂಟ್ ಟು ಸಿ. ಇಲ್ಲ ಸೂಪರ್ ಮೂವಿ ಅದ. ಎಷ್ಟಾಯಿತು ಅದು ವಿಲನ್ ಎಕ್ಸಲೆಂಟ್ ರೋಲ್ ಇಸ್ ಡನ್ ಎಕ್ಸಲೆಂಟ್ ರೋಲ್. ಎವ್ರಿಬಡಿ ವಾಂಟ್ ಟು ಶೋ ಇನ್ ಥಿಯೇಟರ್ ಸರ್. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್? ಸ್ಟೋರಿ ಚೆನ್ನಾಗಿದೆ ಸರ್. ಯಾಕೆ ಬಂದು ನೆಕ್ಸ್ಟ್ ಜನ ಸಿನಿಮಾ ನೋಡಬೇಕು? ಈ ಸಿನಿಮಾ ನೋಡ್ಬೇಕು ಸರ್, ಪಬ್ಲಿಕ್ ನೋಡ್ಬೇಕು ಸರ್. ಯಾಕೆ ನೋಡಬೇಕು? ಅದು ನೋಡ್ಕೊಬೇಕು ಸರ್ ಎಲ್ಲನೂ. ತುಂಬ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿತ್ತು. ಲಿವಿಂಗ್ ಟುಗೆದರ್ ಕಾನ್ಸೆಪ್ಟು ಈ ಜನ್ರೇಷನಲ್ಲಿ ಇದು ಬೇಕಾಗಿದೆ. ಒಳ್ಳೆ ಮೆಸೇಜ್ನೂ ಇದೆ. ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಫಸ್ಟ್ ಮೂವಿ ಅಲ್ಲ, ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವ್ರಿಗಿನ್ನೂ ಚೆನ್ನಾಗಿ ಮಾಡಬೇಕಂತ ನನ್ನ ಪ್ರೇಯರ್ಸ್ ಅದು. ಥ್ಯಾಂಕ್ ಯು. ಹೌದು ಇಲ್ಲ
ಇದೆಲ್ಲ ಚೆನ್ನಾಗಿದೆ ಅಷ್ಟೇ ಸಾಕು. ಮೇಡಮ್ ಯಾಕೆ ನೆಕ್ಸ್ಟ್ ಜನರು ಸಿನಿಮಾ ನೋಡ್ಬೇಕು ಈ ಸಿನಿಮಾನ ಯಾಕೆ ನೋಡ್ಬೇಕು ನೋಡಿ ಮೆಸೇಜ್ ಇದೆ ಅಲ್ಲ, ಒಳ್ಳೆ ಮೆಸೇಜ್. ಯಾಕೆ ನೋಡ್ಬೇಕು ಅದಕ್ಕೊಂದು ರೀಸನ್ ಇರುತ್ತಲ್ಲ ಯಾಕೆ ನೋಡ್ಬೇಕು ಹಂಗೆ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಲ್ಲ ಬಿಡಿ ಪ್ಲೀಸ್. ಪ್ರೆಸೆಂಟ್ ಜನರೇಷನ್ ಮೂವಿ ಅದು. ಓಕೆ, ಅದೇ ಸಿನಿಮಾ ಹೇಗಿದೆ ಸಿನಿಮಾ ಚೆನ್ನಾಗಿದೆ. ಇದು ಒಳ್ಳೆ ಕಾನ್ಸೆಪ್ಟು, ನ್ಯೂ ಜನರೇಷನ್ ಮೂವಿ. ಸರ್ ಏನು ಇಷ್ಟ ಓಕೆ, ಆಯ್ತು ಸರ್ ಇಷ್ಟ ಅಂದರೆ ಲಿವಿಂಗ್ ಟುಗೆದರು ಪ್ರೆಸೆಂಟ್ ಏನು ಸಿಚುವೇಶನ್ ಇದೆ, ಸೊ ಅದು ಅದು ಅವ್ರವ್ರ ಅಭಿಪ್ರಾಯ ಏನು ಮಾಡೋದು ಆ ಥರ ಹೋಗುತ್ತೆ. ಸರ್ ಓಕೆ, ಮುಂದಿನ ಜನರು ಇವಾಗ ಯಾಕೆ ಬಂದು ಈ ಸಿನಿಮಾ ನೋಡ್ಬೇಕು ಇಟ್ಸ್ ಸಿನಿಮಾ ನೋಡ್ಬೇಕಲ್ಲ ಯಾಕೆ ನೋಡ್ಬೇಕು ಈ ಸಿನಿಮಾನ ಇದು ನೋಡಬೇಕು. ಯಾಕಂದರೆ ಯಾಕೆ ಏನು ಹೇಳೋದು ಹೇಳಿ ಸರ್ ಇಲ್ಲ. ಸರ್ ಹೇಳಿ ಸರ್ ಯಾಕೆ ಸಿನಿಮಾ ನೋಡ್ಬೇಕು ಸರ್ ಇದು ಹೊಸ ಕಾನ್ಸೆಪ್ಟ್ ಅಲ್ವಾ. ಇವಾಗ ಲಿವಿಂಗ್ ಟುಗೆದರ್ ತುಂಬ ಫೇಮಸ್ ಆಗಿದೆ. ಬ್ಯಾಂಗ್ಳೂರು IT ಹಬ್ ಇರೋದ್ರಿಂದ ತುಂಬ ಜನ ಮಾಡ್ತಾ ಇದ್ದಾರೆ ಆ ಥರ. ಸೊ ಇದು ನೋಡಿದ್ರೆ ಜನರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಅವು ಇದರಲ್ಲಿ ಒಳ್ಳೇದೇನಿದೆ ಕೆಟ್ಟದೇನಿದೆ ಲಿವಿಂಗ್ ಟುಗೆದರ್ ಆ ಕಾನ್ಸೆಪ್ಟ್ ಹೀರೋಯಿನ್ ಆಕ್ಟಿಂಗ್ ಇದೆ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾನ ನೆಕ್ಸ್ಟ್ ಜನರು ಯಾಕೆ ಬಂದು ನೋಡ್ಬೇಕು ಸಿನಿಮಾನ ಯಾಕೆ ಬಂದು ನೋಡ್ಕೋಬೇಕಂದ್ರೆ ಅವ್ರು ತಿಳ್ಕೋಬೇಕು. ಈ ಥರ ಲಿವಿಂಗ್ ಟುಗೆದರ್ ಇದೆ, ಏನೇನಾಗುತ್ತೆ, ಏನೇನು ಕಷ್ಟ ಇದೆ, ಏನೇನು ಇದಿದೆ ಅಂತ ತಿಳ್ಕೊಬೋದು. ಇದು ಬೇಸಿಕಲಿ ಅವೇರ್ನೆಸ್ ಕೊಡ್ತಾರೆ ಅಷ್ಟೇ. ನಿಮಗೆ ಲಿವಿಂಗ್ ಟುಗೆದರ್ ಓಕೆನಾ ಐ ಡೋಂಟ್ ಪ್ರಿಫರ್, ನಾನು ಪ್ರಿಫರ್ ಮಾಡಲ್ಲ. ಥ್ಯಾಂಕ್ ಯು ಸಿನಿಮಾ ಹೇಗಿದೆ படம் ரொம்ப சூப்பராக இருக்குது, ரொம்ப நல்லா இருந்துச்சு. வில்லன் கேரக்டர் ரொம்ப பெஸ்ட்டு, ரொம்ப நல்லா இருக்குது. படம் ஓகே, ரொம்ப சூப்பர். ಏನು ಇಷ್ಟ ಆಯ್ತು ಕನ್ನಡಂ தெரியும். ವಿಲ್ಲನ್ ಎಂಟ್ರಿ ವಾಸ್ ನೈಸ್. ತಮಿಳ್ ಕನ್ನಡಂ தெரியும். கொஞ்சம் எப்படி அவங்களோட இது எப்படி இருக்கு, இது ஃபஸ்ட்டு அம்மா அப்பா சேர்ந்து வைக்கிற மேரேஜ் தான் பெஸ்ட்டு அப்படின்ற மாதிரி ஒரு லெசன், இது மெசேஜ் அது. ಮೇಡಮ್ Fine, ಸಿನಿಮಾ good. ಯಾಕೆ ನೋಡಬೇಕು ಆ ಸಿನಿಮಾ ಯಾಕೆ ನೋಡಬೇಕು ಸಿನಿಮಾ ಯಾಕೆ ನೋಡಬೇಕು I am from Chennai.